ಈ ಜಾತ್ರೆಯಲ್ಲಿ ಒಂದು ವಾಚ್ ಸಿಗ್ತದಲ್ಲ ಬ್ರೋ, ಟೈಮ್ ತೋರ್ಸಲ್ಲ, ಸುಮ್ಮನೆ ವಾಚ್ ತರ ಅದು, ಆ ತರ ಅನ್ಕೊಳ್ಳಿ. ಇದು ಗಾಡಿ ತರ, ಇದು ಗಾಡಿ ಫೀಲಿಂಗ್ ಇಲ್ಲ, ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ನಾನು ಇಷ್ಟು ದಿನ ರಾಯಲ್ ಎನ್ಫೀಲ್ಡ್ ಒಂದು ಕೇರ್ಲೆಸ್ ಬ್ರ್ಯಾಂಡ್ ಅನ್ಕೊಂಡಿದ್ದೆ, ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗೊತ್ತಾಗ್ತಿದೆ ಓಲಾದವರು ಅದ್ರ ಅಪ್ಪ ಅಂತ. ನೀನು ಮಗಾನೇ ಅಲ್ಲ, ನೀನು ಇಲ್ಲಿ ನೋಡ್ಬೋದು ಒಂದೇ ಪೈಪ್ ಇದೆ, ಸಸ್ಪೆನ್ಷನ್ ಒಂದೇ ಪೈಪ್ ಅಲ್ಲಿ ವರ್ಕ್ ಆಗೋದು. ಇದು ಸಿಂಗಲ್ ಫೋರ್ಕು. ಹಿಂಗೆ ಅಂದ್ರೆ ಹುಡುಗರು ಸಿಂಗಲ್ ಆಗಿದ್ರೆ ವೀಕ್ ಆಗಿರ್ತಾರೆ, ಗಾಡಿನೂ ಅಷ್ಟೇ ಸಿಂಗಲ್ ಫೋರ್ಕ್ ಇದ್ರೆ ವೀಕ್ ಆಗಿರುತ್ತೆ ಅಂತ ತೋರಿಸ್ತಾ ಇರೋದು. ನಾನು ಸಿಂಗಲ್ ಆಗಿದ್ರೆ ಸ್ಟ್ರಾಂಗ್ ಆಗಿದ್ದೀನಿ, ನಿಮ್ ಕೈ ಮಾತ್ರ ಸ್ಟ್ರಾಂಗ್ ಆಗಿರೋದು. ಓಡಿಸ್ದಾನೆ ಗಾಡಿಗಳು ಬ್ರೇಕ್ ಆಗಿ ಎಷ್ಟೊಂದ್ ಜನ ಬಿದ್ದು ಬಿಡಿದಾರೆ. ಅಕಸ್ಮಾತ್ ಬಿದ್ದು ಉಳ್ಕೊಂಡ್ರೆ ಪರವಾಗಿಲ್ಲ, ಬಿದ್ದು ಟಿಕೆಟ್ ತಗೊಂಡ್ಬಿಟ್ಟ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಗುರು, ಗಾಡಿನೇ ಅಂತ್ಯಕ್ರಿಯೆಯನ್ನು ಮಾಡ್ಬಿಡುತ್ತೆ. ಏನಕ್ಕೆ ಅಂದ್ರೆ ಎಷ್ಟೊಂದು ಗಾಡಿಗಳು ಬೆಂಕಿ ಕೂಡ ಹತ್ಕೊಂಡ್ಬಿಟ್ಟಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ನಮ್ಗೆ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಗಾಡಿ ಕೀಗಳು ಹಾಳು ಮಾಡ್ಕೊಳ್ಳೋದು. ಅಲ್ಲಿಡ್ತೀವಿ ಇಲ್ಲಿಡ್ತೀವಿ ಕಳ್ಕೊಂಡ್ಬಿಡ್ತೀವಿ.